ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ US ಕ್ರಿಯೇಷನ್. ಇವಾಗ 5 ಥರ ಬೇಬಿ ಕುಚ್ಚ ಹೆಂಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ ಸಿಲ್ಕ್ ಥ್ರೆಡ್ನ 67 ದಾರನ ಸುತ್ತಕೊಂಡು ನಿಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಹೆಮ್ಮಿಂಗ್ ನಿಡಲ್ಗೆ ಜರಿ ಥ್ರೆಡ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಟೈಮ್ ಬೇಬಿ ಕುಚ್ಚ ಹೆಂಗೆ ಹಾಕೋದು ಅಂತ ನೋಡೋಣ. ಇಲ್ಲಿ ಸೀರೆಯ ಮೇಲ್ಭಾಗದಿಂದ ಈ ಥರ ಚುಚ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು. ಈ ಥರ ಎಡಗೈಯಿಂದ ಹಿಡ್ಕೊಂಡು ಇವಾಗ ಜರಿ ಥ್ರೆಡ್ ಹಾಕಿರೋದನ್ನು ಹೆಮ್ಮಿಂಗ್ ನೀಡಲ್ ತಗೊಂಡು ಇಲ್ಲಿ ಕುಚ್ಚದ ಮಧ್ಯದಿಂದ ನೀಡಲ್ನ ಹಾಕಿ ಈ ಕಡೆ ತಗೊತಾ ಇದ್ದೀನಿ. ತಗೊಂಡು ಇಲ್ಲಿ ಸ್ವಲ್ಪ ಜರಿ ಥ್ರೆಡ್ ಇರುವಾಗಲೇ ಇದ್ರ ಜೊತೆನೇ ಹಿಡ್ಕೋಬೇಕು. ಹಿಡ್ಕೊಂಡು ಈ ಕಡೆ ಸೂಜಿನ ತಗೊಂಡು ಬ್ಯಾಕ್ ಸೈಡಿಂದ ಆ ಕಡೆ ತಂದಾಗ ಇಲ್ಲಿ ಸರ್ಕಲ್ ಕ್ರಿಯೇಟ್ ಆಗುತ್ತಲ್ವ, ಇದ್ರೊಳಗಡೆ ಸೂಜಿನ ತಂದು ಲಾಕ್ ಮಾಡ್ಕೋಬೇಕು. ಮತ್ತು ಬ್ಯಾಕ್ ಸೈಡಿಂದ ಸೂಜಿನ ತಂದು ಈ ಸರ್ಕಲ್ ಒಳಗಡೆ ಸೂಜಿನ ತಂದು ಲಾಕ್ ಮಾಡ್ಕೋಬೇಕು. ಇದೇ ಥರ 3ರಿಂದ 4 ಸರಿ ಈ ಥರ ಲಾಕ್ ಮಾಡಿ. ಈ ಥರ ಮಾಡಿ ಬ್ಯಾಕ್ ಸೈಡಿಂದ ಇಲ್ಲಿ ಕುಚ್ಚದ ಮೇಲೆಯಿಂದ ನಿಡಲ್ನ ತಂದು ಕೆಳಗಡೆ ಎಳ್ಕೋಬೇಕು. ಈ ಥರ ಮಾಡಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಟ್ರಿಮ್ ಮಾಡ್ಕೊಳ್ಳಿ. ಈ ಥರ ಒಂದು 3/4 ಇಂಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಬೇಬಿ ಕುಚ್ಚ. ಇವಾಗ ಇನ್ನೊಂದು ಥರ ಬೇಬಿ ಕುಚ್ಚನ ಹಾಕೋದು ಹೇಳ್ತಾ ಇದ್ದೀನಿ. ಇವಾಗ 2 ಕಲರ್ ಥ್ರೆಡ್ ತಗೊಂಡು ನಿಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಒಂದರಲ್ಲಿ 37 ದಾರನ ಸುತ್ತಿ ಹಾಕಿ ಇಟ್ಕೊಂಡಿದ್ದೀನಿ, ಇನ್ನೊಂದರಲ್ಲೂ 37 ದಾರ ಇದೆ. 2 ಕಲರಿಂದ ಮಾಡ್ತಾಯಿದ್ದೀನಿ. ಇವಾಗ 30ರಿಂದ 35 ಎಳೆ ಹಾಕ್ಕೋಬೋದು. ಅದಕ್ಕಿಂತ ಜಾಸ್ತಿ ಆದರೆ ಅಷ್ಟೊಂದು ನೀಟಾಗಿ ಬರಲ್ಲ. ಇವಾಗ ಹೆಂಗೆ ಹಾಕೋದು ಅಂತ ನೋಡೋಣ. ಫಸ್ಟಲ್ಲಿ ಒಂದು ಕಲರ್ ತಗೊಂಡು ಆ ಕಡೆಯಿಂದ ಸೂಜಿನ ಚುಚ್ಚಿ ತಗೊಬಂದು ಒಂದು ಸ್ವಲ್ಪ ಇರುವಷ್ಟಿಗೆ ಹಿಡ್ಕೊಂಡು ಈ ಕಡೆ ಎಡಗೈಯಿಂದ ಹಿಡ್ಕೋಬೇಕು. ಈ ಕಡೆಯಿಂದ ಹಿಡ್ಕೊಂಡು ಇನ್ನೊಂದು ಕಲರ್ ತಗೊಂಡು ಅಲ್ಲೇ ಪಕ್ಕದಲ್ಲೇ ಚುಚ್ಚಿ ಮೇಲಿಂದ ತಗೋಬೇಕು. ಅದನ್ನು ಇನ್ನೊಂದು ಕಲರನ್ನು ಗಟ್ಟಿ ಎಡಗೈಯಿಂದ ಇಟ್ಕೋಬೇಕು. ಈ ಕಡೆಯಿಂದ ಈಚೆ ನೆಕ್ಸ್ಟ್ ಕಲರನ್ನು ಎಳಿಬೇಕು. ಎಳೆದು 2 ಜೊತೆಯಾಗಿ ಒಂದೇ ಲೆವೆಲ್ ಮಾಡಿ ಇಟ್ಕೋಬೇಕು. ಇಟ್ಕೊಂಡು ನೀಟಾಗಿ ಎಡಗೈಯಲ್ಲಿ ಹಿಡ್ಕೊಂಡು ಇವಾಗ ಜರಿ ಥ್ರೆಡ್ಡಿಂದ ಮಾಮೂಲಿ ಫಸ್ಟ್ ನಾವು ಲಾಕ್ ಮಾಡೋದಲ್ವ, ಗಂಟು ಹಾಕ್ಕೊಂಡ್ವಲ್ಲ, ಗಂಟು ಹಾಕೋದೆಲ್ಲ ಒಂದೇ ಥರ ಇರುತ್ತೆ. ಅದೇ ಥರ ಗಂಟು ಹಾಕ್ಕೋಬೇಕು. ಹಿಂದೆಯಿಂದ ನೀಡಲ್ನ ತಗೊಬಂದು ಸರ್ಕಲ್ ಒಳಗಡೆ ತಗೊಬಂದು ಲಾಕ್ ಮಾಡ್ಕೋಬೇಕು. ಕುಚ್ಚದ ಹಿಂದೆಯಿಂದ ತಂದು ನೀಡಲ್ನ ತಂದು ಸರ್ಕಲ್ ಒಳಗಡೆ ತಂದು ಲಾಕ್ ಮಾಡ್ಕೋಬೇಕು. ಇದೇ ಥರ 3ರಿಂದ 4 ಸರಿ ಲಾಕ್ ಮಾಡ್ಕೋಬೇಕು. ಈ ಥರ ಗಂಟು ಹಾಕ್ಕೊಂಡು ಹಿಂದೆಯಿಂದ ಕುಚ್ಚದ ಮೇಲೆಯಿಂದ ತಂದು ನೀಡಲ್ನ ಕೆಳಗಡೆ ಎಳಿಬೇಕು. ಎಳ್ಕೊಂಡು
ಸೀದಾ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಟ್ರಿಮ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಕಾಣಿಸುತ್ತೆ 2 ಕಲರಲ್ಲಿ. ಸ್ಯಾರಿಯಲ್ಲಿ 2 ಕಲರ್ ಇದ್ದಾಗ ಈ ಥರ ಮಾಡಿದರೂ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಹಾಫ್ ಬೇಬಿ ಕುಚ್ಚ ನೋಡೋಣ. ಈ ಥರ ಹಾಕ್ಕೊಂಡು ಸ್ವಲ್ಪ ಉದ್ದಕ್ಕೆ ಜಾಸ್ತಿ ಸ್ವಲ್ಪ ಉದ್ದ ಇಟ್ಕೋಬೇಕು. ಫಸ್ಟ್ ಒಂದು ಜಾಸ್ತಿ ಉದ್ದ ಇಟ್ಕೋಬೇಕಿದು. ಈ ಥರ ಇಟ್ಕೊಂಡು ನಾವು ಮಾಮೂಲಿ ಜರಿ ಥ್ರೆಡ್ಡಿಂದ ಗಂಟಾಕಿ 2ರಿಂದ 3 ಸರಿ ಗಂಟಾಕಿ ಹಾಕ್ಕೋಬೇಕು. ಈ ಥರ ಮಾಡಿಕೊಂಡು ಇವಾಗ ಜರಿ ಥ್ರೆಡ್ನ ಇವಾಗ ಕಟ್ ಮಾಡ್ಕೋಬೇಕು. ಸ್ವಲ್ಪ ಉದ್ದ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ದಾರ ತಗೊಂಡು ಕಲರ್ ದಾರ ತಗೊಂಡು ಅದರ ಮೇಲೇ ಚುಚ್ಚಿ ಕೆಳಗಡೆ ಇದನ್ನು ಹಿಡ್ಕೋಬೇಕು. ಮೇಲಿನ ದಾರನ ಎಳ್ಕೊಂಡು ಮೇಲಿನ ದಾರ ಸ್ವಲ್ಪ ಶಾರ್ಟಾಗಿ ಇಟ್ಕೊಂಡು ಕೆಳಗಡೆ ದಾರಕ್ಕಿಂತ ಮೇಲೆ ದಾರನ ಸ್ವಲ್ಪ ಶಾರ್ಟಾಗಿ ಇಟ್ಕೊಂಡು, ಇಲ್ಲಾಂದರೆ ಅದೇ ಲೆವೆಲ್ಗೂ ಇಟ್ಕೋಬೋದು, ಆಮೇಲೆ ಕಟ್ ಮಾಡ್ಕೋಬೋದು. ಈ ಥರ ಹಿಡ್ಕೊಂಡು ಮತ್ತೆ ಪುನಃ ಜರಿ ಥ್ರೆಡ್ಡಿಂದ ಗಂಟು ಹಾಕ್ಕೋಬೇಕು. ಸೇಮ್ ಮೆಥಡಲ್ಲಿ ಜರಿ ಥ್ರೆಡ್ಡಿಂದ ಗಂಟು ಹಾಕ್ಕೋಬೇಕು. ಈ ಥರ ಒಂದು ಕೆಳಗಡೆ ಒಂದು ದಾರ ಬರುವಂಗೆ ನೋಡಿಕೊಂಡು ಮೇಲೆಯಿಂದ ಸೂಜಿನ ಹಾಕಿ ಕೆಳಗಡೆ ತಗೊಬಂದು ಇವಾಗ ನಾವು ಮೇಲೆ ಇರೋ ಕಲರನ್ನು ಮಾತ್ರ ತಗೊಂಡು ಮೇಲಿಂದ ಕಲರ್ ಮಾತ್ರನೇ ತಗೊಂಡು ಸ್ವಲ್ಪ ಲೆವೆಲ್ಲಾಗಿ ಟ್ರಿಮ್ ಮಾಡ್ಕೋಬೇಕು. ಈ ಥರ ಟ್ರಿಮ್ ಮಾಡಿಕೊಂಡು ಈ ಮೇಲ್ಗಡೆ ಇರೋ ಕಲರನ್ನು ಸ್ವಲ್ಪ ಮೇಲೆ ಮಾಡಿ ಇಟ್ಕೋಬೇಕು. ಇಲ್ಲಾಂದರೆ ನೀವು ಸಾರಿ ಉಲ್ಟಾ ಮಾಡಿನೂ ಮಾಡ್ಕೋಬೋದು. ಸಾರಿ ಉಲ್ಟಾ ಮಾಡಿನೂ ಈ ಥರ ನೀಟಾಗಿ ಮಾಡ್ಕೋಬೋದು. ಇದು ನಾನು ಇಲ್ಲೇ ಮಾಡ್ಕೊತಾ ಇದ್ದೀನಿ. ಈ ಥರ ಅಡಿ ಕಲರ್ ಮಾತ್ರ ಇಟ್ಕೊಂಡು ಪಿಂಕ್ ಕಲರನ್ನು ಮಾತ್ರ ಹಿಡ್ಕೊಂಡು ಎಷ್ಟು ನಾನು ಹಿಡ್ಕೊಂಡಿದ್ದೀನಿ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ಥರ ಕುಚ್ಚನ್ನು ಹಾಕ್ಕೋಬೋದು. ಇವಾಗ ಈ ಥರ ಜಡೆ ಬೇಬಿ ಕುಚ್ಚ ಹಾಕ್ತಾಯಿದ್ದೀನಿ. ಇದು ಹಾಕೋಕ್ಕೆ ಈ ಥರ ಕೆಳಗಡೆಯಿಂದ ತಗೊಂಡು ಈ ಥರ ಮಾಡ್ಕೊತೀನಿ. ಇಲ್ಲಿ ನಾವು ಜಡೆ ಹಾಕೋಕ್ಕೆ ಹೆಣಿಯೋಕ್ಕೆ 3 ಭಾಗ ಮಾಡ್ಕೊತೀವಲ್ವ, ಆ ಥರನೇ ಇದನ್ನು ಮಧ್ಯೆ ಇಟ್ಕೊಂಡು ಹಿಂದೆಯಿಂದ 2 ಭಾಗನ ಈ ಥರ ಮಾಡಿಕೊಂಡು ಈ ಥರ ಇಟ್ಕೋಬೇಕು. ಈ ಥರ ಗ್ರಿಪ್ ಆಗಿ ಫಸ್ಟ್ ನೀಟಾಗಿ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಈ ಥರ ಶೇಪ್ ಬಂದಮೇಲೆ ಜರಿ ಥ್ರೆಡ್ಡಿಂದ ಗಂಟು ಹಾಕ್ಕೋಬೇಕು. ಈ ಥರ ಗಂಟು ಹಾಕ್ಬಿಟ್ಟು
ನಾನಿಲ್ಲಿ ಚಿಕ್ಕದೊಂದು ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಬೀಡ್ಸನ್ನು ಜರಿ ಥ್ರೆಡ್ಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಈಗ ಮಣಿ ಹಾಕಿದ್ಮೇಲೆ ಒಂದು ಸರಿ ಈ ಥರ ಲಾಕ್ ಮಾಡಿಕೊಂಡು ಈ ಥರ ಲಾಕ್ ಆದಮೇಲೆ ಹಿಂದೆಯಿಂದ ಮೇಲಿಂದ ಕೆಳಗಡೆ ತಗೋತೀನಿ. ಈ ಥರ ಮಾಡಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾಡಿಕೊಂಡು ಈ ಥರ ಟ್ರಿಮ್ ಮಾಡ್ಕೋಬೇಕು. ಎಷ್ಟು ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಈಗ ಲಾಸ್ಟ್ ಒನ್ ಇನ್ನೊಂದು ಥರ ಕುಚ್ಚು ಹಾಕೋದು ಹೇಳ್ತಾ ಇದ್ದೀನಿ. ಈ ಥರ 60 ಎಳೆ ದಾರನ ಸುತ್ತಕೊಂಡು ಈ ಥರ ಹಾಕ್ಕೊಂಡು ಇದನ್ನು ಸ್ವಲ್ಪ ಉದ್ದ ಇಟ್ಕೋಬೇಕು. ಸ್ವಲ್ಪ ಲೆಂತ್ ಇಟ್ಕೊಂಡು ಜರಿ ಥ್ರೆಡ್ಡಿಂದ ಕಟ್ಕೋಬೇಕು. ಈ ಥರ ಮಾಡಿ ನಾನಿಲ್ಲಿ ಜರಿ ಥ್ರೆಡ್ ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡು ನೆಕ್ಸ್ಟ್ ಈ ಥರ ಒಂದು ರೌಂಡ್ ಬೀಡ್ಸ್ ಉಪಯೋಗಿಸ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಬೀಡ್ಸ್ ಇದು. ಇದನ್ನು ಈ ನಿಮ್ಮ ಕುಚ್ಚದ ಮಿಡ್ಲಲ್ಲಿ ಈ ಥರ ಹಾಕಿ ಈ ಥರ ಯಾವ ಕಡೆನೂ ಕಾಣಿಸ್ಬಾರ್ದು ಆ ಥರ ಕವರ್ ಮಾಡಿ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಅದಕ್ಕಿಂತ ಕೆಳಗಡೆ ಮತ್ತೆ ಜರಿ ಥ್ರೆಡ್ಡಿಂದ ಕಟ್ಕೋಬೇಕು. ಈ ಥರ ಈ ಥರ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ಥರ ಟ್ರಿಮ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದಿದೆ. ಎಲ್ಲ ಕುಚ್ಚಗಳು ತುಂಬ ಈಸಿ ಇದೆ. ಟ್ರೈ ಮಾಡಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಆರಾಮಾಗಿ ಈಸಿಯಾಗಿ ಹಾಕ್ಬೋದು. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.